ಇವಾಗ ಬಟ್ಟೆ ಇಲ್ಲ ನಮ್ಮ ಹತ್ರ. ಓ ಮೈ ಗಾಡ್, ಬರೀ ಸಲಿ ಹೊಡಿತದ ನಮ್ಮ ಆರ್ಮಿ ಅವ್ರಿಗೆ. ಬಚಾಗ್ಬಿಟ್ರೆ ಇಲ್ಲ ಅಂದ್ರೆ ಗೊತ್ತಲ್ಲ. ಊಟಿ ಊಟಿ ಊಟಿಯಲ್ಲಿ ಪಾರ್ಟಿ. ಒಳಗಿರೋ ಇದು ಗೊಣ್ಣೆ ತರ ಜಿಂಕಿನ ಗುದ್ದಿ ಆಕ್ಷನ್ ಮಾಡ್ಬಿಟ್ಟವ್ರಲ್ಲಿ. ಒಂದ್ ಡೌಟ್ ಇದೆ ಆಯ್ತಾ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ಹಿಂದಿನ ವ್ಲಾಗಲ್ಲೂ ಇದೆ ಬಟ್ಟೆ, ಈ ವ್ಲಾಗಲ್ಲೂ ಇದೆ ಬಟ್ಟೆ ಅಂತ ಅನ್ಕೊಳ್ತಾ ಇದ್ದೀರಾ. ಅದು ಯಾಕಂದ್ರೆ ನಾವು ಇವಾಗ ಕೊಯಂಬತ್ತೂರ್ವರೆಗೂ ಬಂದಿದ್ದೀವಿ ಆಯ್ತಾ. ಹಂಗೆ ರ್ಯಾಂಡಮ್ಲಿ ರೋಡಲ್ಲಿ ಬರ್ತಾ ವಡೆ ನೋಡ್ದ ಬೋರ್ಡಲ್ಲಿ ಊಟಿ ಅಂತ ಇತ್ತು. ಅವಾಗ ವಿ ರಿಯಲೈಸ್ಡ್ ಕೊಯಂಬತ್ತೂರ್ ಟು ಊಟಿ ಇಸ್ ಓನ್ಲಿ 3 hours ಜರ್ನಿ. ಹೆಂಗಿದ್ರು ಲೀವ್ ತಗೊಂಡಿದ್ದಾನೆ ಅಂತ ಸಡನ್ ಟ್ರಿಪ್, ಸಡನ್ ಪ್ಲಾನ್. ಗೈಸ್, ದಿಸ್ ಇಸ್ ಸೋ ಸರ್ಪ್ರೈಸಿಂಗ್ ಆಯ್ತಾ. ನಾವು ಇವಾಗ ಕೊಯಂಬತ್ತೂರಿಂದ ಊಟಿ ಬರ್ತಾ ಇದ್ವಿ. ಇಲ್ಲಿ ಊಟಿ ಎಂಟ್ರಿ ಪಾಸ್ ಅಂತ ಆನ್ಲೈನ್ ಇ ಪಾಸ್ ತಗೋಬೇಕಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಾವೇನೋ ನಾರ್ಮಲ್ ಟೋಲ್ ಫಾಸ್ಟ್ಯಾಗ್ ಅಂತ ಅನ್ಕೊಂಡ್ವಿ. ಬಟ್ ನೋಡಿದ್ರೆ ಇಲ್ಲಿ ಸಪ್ರೇಟಾಗಿ ಇನ್ನೊಂದು ಎಂಟ್ರಿ ಪಾಸ್ ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಹಾಕಿದೆ ಅದರದ್ದು. ಅಯ್ಯೋ, ಗಾಡಿ ಬಂದ್ಬಿಡ್ತು. ಅದು ಅವರು ಆನ್ಲೈನ್ ತಗೋಬೇಕು ಅಂತ ಹೇಳಿದ್ರು, ಇ ಪಾಸ್ ಅಂತೆ. ಇವಾಗ ಅದನ್ನ ಕುತ್ಕೊಂಡು ಆನ್ಲೈನ್ ಮಾಡ್ತಾ ಇದೀವಿ. ನಾವು ಐಡಿಯಾನೇ ಇರಲಿಲ್ಲ. ಏನ್ ಬಡೆ ಬೇರೆ ದೇಶಕ್ಕೆ ಹೋಗೋ ತರ ವೀಸಾ ತಗೊಳ್ಳೋ ತರ ಫುಲ್ ಲೊಕೇಶನ್ ಸ್ಟೇ ಎಲ್ಲ ಕೇಳ್ತಿದ್ದಾರೆ. ಆಕ್ಚುಲಿ ಹೌದು, ಒಂಥರ ಹಂಗೇನೆ. ಬಟ್ ಐ ರಿಯಲಿ ಲೈಕ್ಡ್ ಇಟ್ ಅಂಡ್ ಐ ಲವ್ಡ್ ಇಟ್. ದಿಸ್ ಇಸ್ ವಿ ಶುಡ್ ಡು ಎವ್ರಿವೇರ್. ಕರ್ನಾಟಕ ಶುಡ್ ಡು ಎವ್ರಿವೇರ್. ಬೇಸಿಕಲಿ ನೀನ್ ಇ ಪಾಸ್ ತಗೋಬೇಕು. ಇ ಪಾಸ್ ನೀನ್ ಕೂಟಿಗೆ ಹೋಗ್ಬೇಕು ಅಂತಂದ್ರೆ ನಿನ್ ಕಾರ್ ಮಾಡೆಲ್ ಮೇಕ್ ಎಲ್ಲ ನೋಡ್ತಾರೆ. ಬಿಕಾಸ್ ಹಳೆ ಮಾಡೆಲ್ ಕಾರ್ ಆದ್ರೆ ಬಿಡಲ್ಲ. ಬಿಕಾಸ್ ಇಟ್ಸ್ ಎಮಿಟ್ಸ್ ಮೋರ್ ಪೊಲ್ಯೂಷನ್ ಒಂದು. ಆಮೇಲೆ ದೇ ಚೆಕ್ ಯುವರ್ ಕಾರ್, ಪ್ಲಾಸ್ಟಿಕ್ ಎಷ್ಟು ಸಬ್ಸ್ಟೆನ್ಸ್ ಇದ್ರೆ ಕ್ಯಾರಿ ಮಾಡಕ್ ಬಿಡಲ್ಲ. ಓಕೆ, ಎಲ್ಲಿ ಹೋಗ್ತಿದಾರೆ, ಎಷ್ಟು ದಿನ ಎಲ್ಲ ಸ್ಟೇ ಮಾಡ್ತಿದಾರೆ ಅಂತ ನೀಟಾಗಿ ಬರ್ಸ್ಕೊಂಡ್ ಬಿಡ್ತಾರೆ. ಇಟ್ಸ್ ವೆರಿ ನೈಸ್. ಗೈಸ್, ಈ ಬ್ರಿಡ್ಜ್ ನೋಡಿ, ಇಟ್ಸ್ ಸೋ ಬ್ಯೂಟಿಫುಲ್. ದಿ ಮಡ್ರಾಸ್ ರೆಜಿಮೆಂಟ್ ಸೆಂಟರ್. ಬರೀ ಸಲಿ ಹೊಡಿತದ ನಮ್ಮ ಆರ್ಮಿ ಅವ್ರಿಗೆ. ಸೋ ನೈಸ್. ಒಂಥರ ಖುಷಿ ಅಲ್ಲ ಆರ್ಮಿ ಅವ್ರನ್ನ ನೋಡಿದ್ರೆ. ದೇ ಸ್ಮೈಲ್ಡ್, ನಕ್ಕಿದ್ರು ಅವರು. ಏಯ್ ಜೈ ಜವಾನ್ ಜೈ ಕಿಸಾನ್. ಆಕ್ಚುಲಿ ಆರ್ಮಿ ಅವ್ರನ್ನ ನೋಡಿದ್ರೆ ಒಂಥರ ಖುಷಿ ಅಲ್ಲ. ವಡೆ ಅಲ್ಲಿ ನೀನು ಇಗ್ನಿಷನ್ ಸರ್ಟಿಫಿಕೇಟ್ ಅದು ಇದು ಎಲ್ಲ ತಗೊಂಡ್ರು ಅಂತ ಹೇಳ್ದೆ ಅಲ್ಲ, ಬಿಡಲ್ಲ ಅಂತ. ಮತ್ತೆ ಇಲ್ಲಿ ಮುಂದೆ ಏನಿದೆ ಇಲ್ಲಿ ಗೈಸ್ ತೋರಿಸ್ತೀನಿ. ಫುಲ್ ಎಕ್ಸಾಸ್ಟ್ ಆಯ್ತಾ. ಈ ಗಾಡಿ ಜರಗ್ಲಿ ನಿಮ್ಗೆ ಕಾಣಿಸುತ್ತೆ, ಕಪ್ಪುಗೆ ಬರ್ತಿದೆ. ಇಲ್ಲಿ ನೋಡಿ, ಈ ಬಸ್ಸು ಎಷ್ಟು ಎಮಿಷನ್ ಬಿಡ್ತು. ಇದು ನೋಡಿ, ಆಹಾ, ಏನ್ ವಡೆ ನೀನು ಈ ಗಾಡಿ ನೋಡು, ಲೋಕಲ್ ಗಾಡಿ. ಏನೋ ಹೇಳ್ತಿದ್ದೆ, ಓ ನಮ್ದು ಎಮಿಷನ್ ಟೆಸ್ಟ್ ಎಲ್ಲ ತಗೊಂಡ್ ಬಿಡ್ತಾರೆ ಅಂತ ಹೇಳಿದ್ರು. ಆಚೆ ಗಾಡಿಯವ್ರು ಪೊಲ್ಯೂಷನ್ ಮಾಡಂಗಿಲ್ಲ, ಇಲ್ಲಿರೋರು ಮಾಡ್ಬೋದಾ? ಇವಾಗ ಬಟ್ಟೆ ಇಲ್ಲ ನಮ್ಮ ಹತ್ರ, ಬರೀ ಕುರ್ತಾ ಮತ್ತಿರೋದು. ಒಂದಿನ ಈಶಾಲ್ ಹಾಕೊಂಡು ಹೋಗ್ಬೇಕು ಅಂತ. ಸೊ ಇವಾಗ ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿದ್ರೆ ಊಟಿ ಮಾಲ್ ರೋಡ್ ಅಂತ ಒಂದು ಸಿಕ್ತು. ಎಲ್ಲ ಈ ಥರ ಇದೆ. ಇಲ್ಲಿ ಊಟಿಯಲ್ಲಿ ಯಾವುದೂ ಮಾಲ್ ಇಲ್ಲ. ಇವಾಗ ನೀನು ಒಂದಿನಕ್ಕೆ ಅದೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು ವಡೆ. ಏನ್ ವಡೆ, ಶಾಪಿಂಗ್ ಮಾಡಿ ಫುಲ್ ಖುಷಿ ಆಗೋಗ್ಬಿಟ್ಟಿದ್ಯಾ? ಅದು ಯೂಶಲಿ ನಾವು ಬ್ಯಾಂಗ್ಳೂರ್ ಏನು ಮಾಡ್ತೀವಣ್ಣ, ಏನೋ ಚೆನ್ನಾಗಿರೋ ಬಟ್ಟೆ ತಗೋಬೇಕು ಅಂತ ಏನು ಮಾಡ್ತೀವಲ್ಲ, ಬ್ರ್ಯಾಂಡೆಡ್ ಬಟ್ಟೆ ಶೋರೂಮ್ ಹೋಗ್ಬಿಡ್ತೀವಿ. H&M ಅಲ್ಲಿ ಇಲ್ಲಿ ಅಂತ ಕ್ವಾಲಿಟಿ ಚೆನ್ನಾಗಿರ್ತವೆ ಅಂತ. ಮತ್ತು ಫಸ್ಟ್ ಟೈಮ್ ಒಂದು ಚಿಕ್ಕ ಅಂಗಡಿಗೆ ಹೋದೆ ಅಣ್ಣ, ಸೂಪರ್ ಆಗಿರೋ ಬಟ್ಟೆ ಸಿಕ್ತು. ಹಾಕೊಂಡು ತೋರಿಸ್ತೀನಿ ಬ್ಲಾಗಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ. ವೈಟಿಗೆ ಚಡ್ಡಿಯಲ್ಲಿ ಹಾಕೊಂಡು ಮಿಣ್ಕ ಫುಲ್ಲು. ಅಲ್ಲ, ನೀನು ಓಕೆ ಅಣ್ಣ ಅಂತ ಯಾರು ಕರಿತಾ ಇದೆಯಾ? ನಮ್ಮ ಅಣ್ಣಂಗೆ ಬಡೆ ಸ್ವಲ್ಪ ಲೂಸ್ ಆಗೋಗ್ಬಿಡ. ನಾವು ಮಾಲ್ ರೋಡಿಗೆ ಬಂದ್ವಿ ಆಯ್ತಾ, ಪಾರ್ಕ್ ಮಾಡ್ಬಿಟ್ಟು ಆಪೋಸಿಟ್ ಸೈಡ್ಗೆ ಹೋದ್ವಿ. ಇವಾಗ ನಮ್ಮ ದಾರಿ ಈ ರೂಟ್ ತೋರಿಸ್ತದೆ. ಈ ರೋಡಲ್ಲಿ ನಾವು ನೋಡಿದ್ರೆ ಆಕ್ಚುಲಿ ಎಲ್ಲ ಇದೆ ಇಲ್ಲಿ. ಡಾಮಿನೋಸ್, ಪೀಟರ್ ಇಂಗ್ಲೆಂಡ್, ವೈಲ್ಡ್ ಕ್ರಾಫ್ಟ್, ಕ್ರೊಕೊಡೈಲ್ ಎಲ್ಲ ಬ್ರ್ಯಾಂಡ್ಸ್ ಇದೆ. ಸೊ ಮಾಲ್ ರೋಡ್ ಅಂತ ಸುಮ್ಮನೆ ಇಟ್ಟಿಲ್ಲ, ಪಾಪ ಇಟ್ಟಿಲ್ಲ, ಸರಿಯಾಗಿ ಇಟ್ಟರು. ಬಟ್ ಇವಾಗ ಗೊತ್ತಾಯ್ತು ನಮಗೆ. ಅದು ಇವಾಗ ನನ್ಗೆ ಯಾವ ಸ್ಮೆಲ್ ಯಾವ್ದು ಬರ್ತದೆ ಸೀನ್ ನೆನಪಾಗ್ತದೆ ಅಂದ್ರೆ, ಕೋಟೆಗೊಬ್ಬ ಮೂವಿಯಲ್ಲಿ ಅಣ್ಣ ನಿನ್ ಕೋಪನೇ ಬರಲ್ಲ ಬೇಡ, ಕೋಪನೇ ಬರಲ್ಲ ಅಂದಾಗ ವಿಶ್ವ ನಗ್ತಾರಲ್ಲ. ಏನ್ ಇವಾಗ ನಾನು ತಗೊಂಡಿರೋ ಬಟ್ಟೆ ಇಷ್ಟ ಆಯ್ತಲ್ವಾ? ಇಷ್ಟ ಆಯ್ತು. ಮತ್ತೆ ಚಡ್ಡಿ ಬದಲು ಪ್ಯಾಂಟ್ ಸಿಗೋ ಚೆನ್ನಾಗಿರೋದು. ಕಾಲ್ ಫುಲ್ ಚಳಿನಾ? ಚಳಿ ಆಗ್ತಾ ಇದೆ ಬಿಡು, ಪರವಾಗಿಲ್ಲ. ಊಟಿ ಊಟಿ ಊಟಿಯಲ್ಲಿ ಪಾರ್ಟಿ 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 ಪಾರ್ಟಿ. ಆ ಸಾಂಗ್ ಇದೆ ಗೊತ್ತಾ? ಪಾರ್ಟಿಯಲ್ಲಿ ಬ್ಯೂಟಿ, ಬಟ್ ವಿಚ್ ಇಸ್ ದೇರ್ ಇಸ್ ನೋ ಬ್ಯೂಟಿ, ಬಟ್ ದೇರ್ ಇಸ್ ಪ್ರಿಟಿ. ಬಚಾವ್ ಬಚಾವ್ ಅಂತ ಬಚಾವ್
ಹೋಗ್ಬಿಟ್ರೆ ಇಲ್ಲಾಂದ್ರೆ ಗೊತ್ತಲ್ಲ. ಆ್ಯಕ್ಚುಲಿ ಏನಾಯ್ತು ಅಂತಂದರೆ ಏನೋ ನನಗೆ ರಾತ್ರಿ ಡೈಲಾಗ್ ಹೊಡೆದ್ಬಿಟ್ಟು ಫುಲ್ ಹುರ್ಕೊಂಡ್ಬಿಟ್ಟಿದ್ದೆ ನಾನು. ಫುಲ್ ಮೂಡ್ ಆಫ್ ಆಗಿಬಿಟ್ಟಿತ್ತು. ಊಟಿಗೆ ಬಂದು ಫುಲ್ ಎಲ್ಲ ಚೇಂಜ್ ಆಗೋಯ್ತಲ್ಲ. ಸಾರಿ ಬಡೆ, ಎಲ್ಲರ ಮುಂದೆ ಕ್ಯಾಮ್ರಾ ಏನು ಹೇಳಿದೆ ಅಂತ ಹೇಳಲ್ಲ, ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹಂಗೆ ಮಾತಾಡಬಾರ್ದು. ಇಲ್ಲ ಸೊ ವೆಡ್ನೆಸ್ಡೇ ಸೊ ಯೂಶಲಿ ಗೈಸ್, ಸೊ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಬೋದು ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ. ಸೊ ಕೆಲವು ಸಲ ಏನಂದ್ರೆ ಇದು ಟ್ರಿಕ್ಸು ನಾವು ಫಾಲೋ ಮಾಡೋದು. ಕೆಲಸ ಏನಂದ್ರೆ ಎವ್ರಿ ಟೈಮ್ ಯು ಕ್ಯಾನ್ ಬಿ ನೈಸ್ ಟು ಬಿ ಪರ್ಸನ್. ನಿಮ್ಗೊಂದು ಮೂಡ್ ಸ್ವಿಂಗ್ ಇರುತ್ತೆ, ಏನೋದಿರುತ್ತೆ, ಏನೋ ಹೇಳ್ಬಿಟ್ಟಿರ್ತೀರ ಅವ್ರಿಗೆ ಫುಲ್ ಬೇಜಾರಾಗ್ಬಿಡುತ್ತೆ ಆಯ್ತಾ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಟೈಮು ನೀವು ಅದನ್ನ ಜಗಳ ಆಡೋದ್ ಬದಲು ಒಂದು ದಿನ ಒಂದು ಟೈಮ್ ಇಟ್ಕೊಂಬಿಡಿ ಆ ವಿಷಯ ಬಗ್ಗೆ ಮಾತಾಡಕ್ಕೆ. ಈಗ ನಾನು ಇವನು ಒಂದು ಟೈಮ್ ಇಟ್ಕೊಂಡಿದ್ದೀವಿ, ವೆಡ್ನೆಸ್ಡೇ 8 o'clock. ಏನೇ ಜಗಳ ಏನಾದ್ರು ಯಾರಿಗಾರ ಮನ್ಸ್ತಪ್ಪ ಆದ್ರೂ ಅಲ್ಲಿ ಜಗಳ ಆಡಂಗಿಲ್ಲ, ಡಿಸೆಂಟ್ ಆಗಿರ್ಬೇಕು, ಭಯಂಗಿಲ್ಲ, ಡಿಸೆಂಟ್ ಆಗಿರ್ಬೇಕು. ವೆಡ್ನೆಸ್ಡೇ 8 o'clock ಪಿಕ್ ಮಾಡ್ಬಿಟ್ಟು ಬಾಯಿ ಬಂದ ಜಗಳ ಆಡೋದು. ಅಂದ್ರೆ ನಾವು ಡೈಲಿ ಜಗಳ ಆಡೋ ಬಂದು ವಾರಕ್ಕೆ ಒಂದಿನ ಜಗಳ ಆಡಿಲ್ಲ ಅಂತ ಇದು ಪ್ಲಾನ್ ಮಾಡ್ಕೊಂಡಿದೀವಿ ಆಯ್ತಾ. ಇಡೀ ವಾರ ಏನೇ ಕೋಪ ಇರ್ಲಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ವೆನ್ಸ್ಡೇ ಅಂತ ಖುಷಿ ಮಾಡ್ತೀವಿ. ವೆನ್ಸ್ಡೇ 8 to 9 ಜಗಳ ಆಡೋದು. ನಾವು ಜಗಳ ಆಡೋಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ಆ್ಯಕ್ಚುಲಿ. ಇದನ್ನ ಇಂಪ್ಲಿಮೆಂಟ್ ಮಾಡಿ, ಇಟ್ ವರ್ಕ್ಸ್. ಯಾಕಂದ್ರೆ ಆಚೆ ಎಲ್ಲಾದರೂ ಬಂದಿದ್ದಾಗ ಜಗಳ ಆಡಿ ಸುಮ್ಮನೆ ಟೈಮ್ ಮೂಡ್ ಆಫ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಡೇಟ್ ಟೈಮ್ ಪ್ಲಾನ್ ಮಾಡ್ಕೊಂಡ್ಬಿಡಿ, ಯಾವಾಗ ಜಗಳ ಆಡಿ. ಇದು ನನ್ನ ಪ್ಲಾನ್, ನಾನು ಈ ತರ ಇಂಪ್ಲಿಮೆಂಟ್ ಮಾಡಿದ್ದು. ಓಕೆ, ಇವಾಗ ವಡ ಏನ್ ಹೇಳಿದ್ರು ನಾನು ಕೇಳ್ತೀನಿ, ಯಾಕಂದ್ರೆ ನನ್ನ ಕಡೆಯಿಂದ ತಪ್ಪಾಗಿದೆ. ಅಂಡ್ ಮೋರ್ ಓವರ್ ಗೈಸ್, ಇದನ್ನ ಬರೀ ಫ್ರೆಂಡ್ಶಿಪ್ ಅಲ್ಲ, ನೀವು ಕಪಲ್ಸ್ ಗಳ ಮಧ್ಯೆ ಇಂಪ್ಲಿಮೆಂಟ್ ಮಾಡ್ಕೊಬಹುದು, ಯಾರ ಜೊತೆ ಅಂದ್ರು. ಸೊ ಬೇಸಿಕಲಿ ಇಟ್ ವರ್ಕ್ಸ್ ಬೆಟ್. ಕಪಲ್ ಗಳ ಜೊತೆ ಇದು ಬೆಟರ್ ವರ್ಕ್ ಆಗುತ್ತೆ. ಫ್ರೆಂಡ್ಸ್ ಇಟ್ಸ್ ಓಕೆ, ಮ್ಯಾರೇಜ್ ಲವರ್ಸ್ ಅಷ್ಟೇನೆ. ಈಗ ಫ್ರೆಂಡ್ಶಿಪ್ ಅಲ್ಲ ಅವಾಗೆಲ್ಲ ನೀನು ಓಲ್ಡ್ ಫ್ರೆಂಡ್ ಮಾಡ್ಕೊಂಡ್ಬರ್ತೀನಿ ತಿಂತಿರುತ್ತೆ ನಮ್ಗೆ ಒಳಗೂ ಅಲ್ವಾ. ಸೊ ಕಪಲ್ ಅಲ್ಲಿ ನೀವು ಬಿಟ್ಟು ಹೋಗಕ್ಕಾಗಲ್ಲ ಮ್ಯಾರೇಜ್ ಆಗಿದ್ರೆ. ಸೊ ಅವಾಗ ತುಂಬಾ ವರ್ಕ್ ಆಗುತ್ತೆ. ಅಡ್ವೈಸ್ ಡೇಟಿಂಗ್ ಅಡ್ವೈಸ್. ಎಸ್ ಗೈಸ್, ನಾವು ಊಟಿಗೆ ಸಡನ್ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಜಾಗ ಹುಡುಕ್ತಾ ಇದ್ವಿ ಹೆಂಗಿರ್ಬೇಕು ಅಂತ. ಆ್ಯಂಡ್ ವಡೆ ಒಂದು ಜಾಗ ಹುಡುಕ್ದ. ವಡೆ ಇದರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾನೆ ಆಯ್ತಾ. ಅವ್ನಿಗೆ ಈ ಥರ ಜಾಗ ಹುಡ್ಕೋದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಇದು ನೋಡಿ, ದಿಸ್ ಇಸ್ ದ ಪ್ಲೇಸ್. ಸೊ ಇದು ರೂಮ್ ಎಂಟ್ರೆನ್ಸ್, ಸೋ ಬ್ಯೂಟಿಫುಲ್. ಇದರ ಹೆಸರು ಮ್ಯಾಂಗೋ ಹಿಲ್ ಅಂತ. ಯು ಕ್ಯಾನ್ ಸಿ ಇಲ್ಲಿ ಕೌಚ್ ಇದೆ. ದರ್ ಇಸ್ ಟಿ ವಿ ಹಿಯರ್, ಕೌಚ್, ವಾಟರ್ ಬಾಟಲ್ಸ್ ಇದೆ, ಹೀಟ್ ಮಾಡೋಕ್ಕೆ ಕೆಟ್ಲಿದೆ. So nice, full vintage, full fancy. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಫಂಕ್ಷನಿಂಗ್ ಹೀಟರ್. ಇದು ಏರ್ ಪ್ಯೂರಿಫೈಯರ್ ಅನಿಸುತ್ತೆ ಇದು. ನೋ, ಇಟ್ಸ್ not air purifier, it's a fan. What is this? This is air purifier. Okay, crazy. Anyways, washroom. There is a tub. Fancy, so nice. This place is so nice. And the best part is ಏನು ಗೊತ್ತಾ, ಪೂರ್ತಿ ಜೂನಿಯರ್ ಸ್ವೀಟ್ ಇಟ್ಸ್ ಕಾಲ್ಡ್ as 6.3K with dinner and breakfast ಕೊಟ್ಟರು ಅವರು. ಐ ಆಮ್ ಸೋ ಹ್ಯಾಪಿ. ಫುಲ್ ಸ್ಟೀಲ್ ಡೀಲ್ ಗೈಸ್. ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ಇಲ್ಲಿ ಅವರು ಡಿನ್ನರ್ 7 o'clock ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಝೊಮ್ಯಾಟೊ ಅಲ್ಲಿ ಚೆಕ್ ಮಾಡಿದೆ, ಒಂದು ಶುಗರ್ ಡ್ರಿಬಲ್ ಕೆಫೆ ಅಂತ ಇದೆ. ಇಟ್ಸ್ ಸೋ ಕ್ಯೂಟ್, ಇಟ್ ಲುಕ್ ಸೋ ಕ್ಯೂಟ್. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಇಲ್ಲಿಂದ ಒಂದು 5.6 kilometers ಇದೆ. ವಡೆ 4.9 kilometers. ಗೈಸ್, ವಡೆ ನೋಡಿ, ಹೋಗ್ಬಿಟ್ಟು ಎಲ್ಲಿಂದ ನಾವು ಜಾಕೆಟ್ ಎತ್ಕೊಂಡು ಬಂದ, ಚಳಿ ತಡಿಯೋಕ್ಕಾಗ್ತಿಲ್ಲ ಅಂತ. ವಿ ಫೈನಲಿ ಕೇಮ್ ಟು ದಿಸ್ ಕೆಫೆ ಅಂಡ್ ಇಟ್ಸ್ ಸೋ ಕ್ಯೂಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಬೆಳಗ್ಗೆ 9:50 ಆಗಿದೆ. ಫಸ್ಟ್ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಬೇಗ 11 o'clock ಚೆಕ್ಔಟ್ ಇದೆ ಆಯಿತಾ. ಸೊ ಬೇಗ ಸ್ವಲ್ಪ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದು ವಡೆ ಅಲ್ಲಿ ಪರ್ಚೇಸ್ ಮಾಡಿರೋ ಬಟ್ಟೆ. ತೋರಿಸು ವಡೆ ನಿನ್ನ ಜಾಕೆಟು. ಆ್ಯಂಡ್ ಶಾರ್ಟ್ಸ್. ಒಂದು ಬೆಸ್ಟ್ ಪ್ರೈಸ್, ಬೆಸ್ಟ್ ಪಾರ್ಟ್ ಏನಂದರೆ ಗುರು, ಇದು ಬರೀ 1,600 ರೂಪಾಯಿ, ಇದು 900 ರೂಪಾಯಿ. ಅದೇ ನಿನ್ನ H&M ಎಲ್ಲಾದರೂ ಹೋಗಿದ್ದಿದ್ರೆ ಒಂದು 5-6 ಸಾವಿರ ಪಕ್ಕ ಶೇವ್ ಮಾಡೋದು. ಗೈಸ್, ನಂದು ಕೂಡ ದಿಸ್ ಸ್ವೆಟರ್ ಪ್ಯಾಂಟ್ ನಾನು ಟ್ರಾವೆಲ್ಗೆ ಅಂತ ತಂದಿದೆ ಆಯಿತಾ. ಈ ಸ್ವೆಟರ್ ಬರೀ 799. ಕ್ಯಾನ್ ಯು ಬಿಲೀವ್ ಇಟ್? ಸೂಪರ್. ಗೈಸ್, ನಾವು ಬ್ರೇಕ್ಫಾಸ್ಟ್ ಮಾಡಾಯಿತು ಆಯಿತಾ. ಇವಾಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಹಾಫ್ ಡೇ ಅಷ್ಟು ಟೈಮ್ ಇದೆ. ಯಾಕಂದರೆ ಬೆಂಗಳೂರಿಗೆ ಹೋಗಬೇಕು, ಬಂಡೀಪುರ ಮೇಲೆ ಹೋಗ್ಬೇಕಂದ್ರೆ ಬೇಗ ಹೊರಡ್ಬೇಕಂತ. ಹಾಫ್ ಡೇ ಟೈಮ್ ಇತ್ತು. ಸೊ ಅಕ್ಕಪಕ್ಕ ಏನಿದೆ ಅಂತ ನೋಡಿದ್ವಿ. ಅವಲಾನ್ಸ್ ಲೇಕ್ ಅಂತ ನೋಡಿದೆ. ಗೂಗಲಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಫುಲ್ ಡ್ರೈ ಆಗೋಗ್ಬಿಟ್ಟಿದೆ. ಐ ಥಿಂಕ್ ಅದೇ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಸಾಂಬಾರು ನೀರಿಲ್ಲ.
ಸಮ್ಮರ್ ನೀರಿಲ್ಲ, ಗ್ಲೋಬಲ್ ವಾರ್ಮಿಂಗ್ ಕೂಡ, ಇದೆಲ್ಲ ಇಷ್ಟೆಲ್ಲ ನೀರು ತುಂಬಿದೆ ಇಲ್ಲಿವರೆಗೆ ನೀರು ಬಂತು ಎಷ್ಟು ಹಾಳಿದೆ ನೋಡು ಅಲ್ವಾ, ಆದರೆ ತುಂಬಿಲ್ಲ. ಸೊ ನಾವು ಅವಲಾಂಚಿ ಲೇಕ್ ಅಂತ ಮ್ಯಾಪಲ್ಲಿ ಹಾಕಿದ್ರೆ ಎಷ್ಟೊಂದಿತ್ತು ಆಯಿತಾ, ಇದೇ ಅಂದ್ಕೊಂಡು ಬಂದ್ವಿ ಫೋಟೋಸ್ ನೋಡಿಕೊಂಡು. ಇಲ್ಲಿ ಮುಂದೆ ಇನ್ನೂ ಹೋದರೆ ಫಾರೆಸ್ಟ್ ಏರಿಯಾ ಬಿಡಲ್ಲ ಅಂತೆ. ಸೊ ಎಲ್ಲರೂ ಇಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ಯೂಟರ್ನ್ ತೊಗೊಂಡು ವಾಪಸ್ ಇವರಿಗೆ ದೇವಸ್ಥಾನ ಇದೆ ಒಂದು. ಗೈಸ್ ಏನು ಗೊತ್ತಾ, ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ ಟೆಲಿಂಗ್ ದಟ್ ನಾವು ಸಡನ್ಲಿ ಅನ್ಪ್ಲ್ಯಾನ್ಡ್ ಊಟಿ ಸ್ಪಾಂಟೇನಿಯಸ್ ಆಗಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಪ್ಲ್ಯಾನ್ ಮಾಡಿಲ್ಲ, ಸ್ಪಾಂಟೇನಿಯಸ್ ಟ್ರಿಪ್ ತೊಗೊಂಡಿದ್ದೀವಿ, ಸೊ ಜಾಗ ಸಜೆಸ್ಟ್ ಮಾಡಿ ಅಂತ. ಆ್ಯಂಡ್ ಸೋ ಮೆನಿ ಆಫ್ ಯು ಸೆಂಟ್ ಮೀ ಸೋ ಮೆನಿ ಪ್ಲೇಸಸ್, ಸೋ ಸ್ವೀಟ್. ಅದರಲ್ಲಿ ಒಬ್ಬರಂತೂ ಫುಲ್ ಐಟ್ನರಿ 3 ದಿನ ಐಟ್ನರಿನೇ ಕಳಿಸ್ಬಿಟ್ರು. ಐ ವಾಸ್ ಸೋ ಟಚ್ಡ್ ಬೈ ಇಟ್. ಐ ವಾಸ್ ಲೈಕ್ ಸೋ ಸ್ವೀಟ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಇವಾಗ ಹಾಫ್ ಡೇ ಟೈಮ್ ಇದೆ, ಯಾಕಂದರೆ ವಡೆಗೆ ಪಾಪ ವರ್ಕ್ ಇದೆ ಅವನು ಇಲ್ಲೆಲ್ಲ. ಬಟ್ ನಿಮಗೆ ಈ ಥರ ನೇಚರೆಲ್ಲ ನೋಡ್ಬಿಟ್ಟು ನಾಳೆ ಲ್ಯಾಪ್ಟಾಪ್ ಎತ್ತು ಕೂತ್ಕೋಬೇಕಂದ್ರೆ ಹೆಂಗನ್ಸುತ್ತೆ? ಕಷ್ಟ ಜೀವಿಗಳು ಹೊಟ್ಟೆ ಪಾಡು ಏನು ಮಾಡೋದು, ನಮ್ಮಂಥವ್ರಿಗೆ ಅದೇ ಬಟ್ ಅಂಡ್ ಬಟರ್. ನೀನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬಿಡು. ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗ್ತೀನಿ. ಬಟ್ ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದಿಷ್ಟೇ, ವಿನಯ್ ಗುರುರಾಜ ಅಂತ ನನ್ನ ID, ಹೋಗ್ಬಿಟ್ಟು ಫಾಲೋ ಮಾಡ್ಬಿಡಿ ಇನ್ಸ್ಟಾಗ್ರಾಮ್ ಪ್ಲೀಸ್. ಗೈಸ್ ನೀವು ಯಾರ್ಯಾರು ಫಾಲೋ ಮಾಡ್ತೀರಾ ಅದರಿಂದ ವಡೆ ಅವ್ನ ಕೆಲಸ ಬಿಟ್ಬಿಟ್ಟು ಫುಲ್ ಟೈಮ್ ಕಾಂಟೆಂಟ್ ಮಾಡೋಕ್ಕೆ ಧೈರ್ಯ ಸಿಗುತ್ತೆ. ಸೊ ಪ್ಲೀಸ್ ಫಾಲೋ ಮಾಡಿ. ಎಸ್, ಅವಾಗ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ ನಾನು. ಇವಾಗ ಬರೀ ವೀಕೆಂಡ್ 2 ದಿನದಲ್ಲಿ ವಿಡಿಯೋಸ್ ಮಾಡಿ ಕೊಡ್ತಾ ಇರತ್ತಲ್ಲ ಅಷ್ಟೇ. ಬಟ್ ನಂಗೆ ಏನಾದ್ರು ಫುಲ್ ಟೈಮ್ ಆಗ್ಬಿಟ್ರೆ ನಾನು ತಲೆಯಲ್ಲಿ ಏನೋ ಅನ್ಕೊಂಡಿರ್ತೀನಿ, ವಿಡಿಯೋ ಎಲ್ಲ ಮಾಡ್ಬೋದು. ಯಾ ಟ್ರೂ ಟ್ರೂ ಟ್ರೂ. ಆ್ಯಕ್ಚುಲಿ ನನಗೆ ವಡೆಗೆ ನೋಡಿದ್ರೆ ಎಷ್ಟೊಂದು ಸತಿ ತುಂಬ ಬೇಜಾರಾಗುತ್ತೆ ಆಯಿತಾ. ಅವ್ನಿಗೆ ಸಿಗೋದು ಸ್ಯಾಟರ್ಡೇ ಸಂಡೇ. ಅವ್ನು ಫ್ರೈಡೇ ಸಂಜೆ ಕೂತ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಬರ್ಕೊಳ್ತಾನೆ ಏನು ಕಂಟೆಂಟ್ ಶೂಟ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸ್ಯಾಟರ್ಡೇ ಸಂಡೇ ಜನ ಇರಬೇಕು ಅವ್ನ ಟೈಮಿಗೆ. ಎಷ್ಟೊಂದು ಸತಿ ಅವನು ಸ್ಕ್ರಿಪ್ಟ್ ಎಲ್ಲ ಬರೆದು ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತಾನೆ, ಬಟ್ ಜನ ಇರಲ್ಲ, ಶೂಟ್ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ತುಂಬ ಕಷ್ಟಪಡ್ತಿದ್ದಾನೆ. ಅದಕ್ಕೆ ನಾನು ಸ್ವಲ್ಪ ಫೋರ್ಸ್ ಮಾಡ್ತಾಯಿದ್ದೀನಿ ಫುಲ್ ಟೈಮ್ ಕಾಂಟೆಂಟ್ ಆಗಿಬಿಡು ಅಂತ. ಬಟ್ ಇಬ್ಬರಿಗೂ ಇರೋಷ್ಟು ಕಮಿಟ್ಮೆಂಟ್ ನೋಡಿದ್ರೆ ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆ್ಯಕ್ಚುಲಿ ಆಗಿದ್ದು ಒಂದು ಸ್ಟೇಬಲ್ ಸೆಟ್ ಆಫ್ ಇನ್ಕಮ್ ಬರೋಕ್ಕೆ ಶುರು ಮಾಡಾದ್ಮೇಲೆ. ಇವಾಗ ವಡೆ ವಾರಕ್ಕೆ ಅಪ್ಲೋಡ್ ಮಾಡಿ ಮಾಡಿ ಏನಾಗುತ್ತೋ. ರೀಚ್ ಆದ್ವಾ? ಏನೋ ಒಂದು ಪ್ಲೇಸಿಗೆ ರೀಚ್ ಆದ್ವಿ. ಊರೋ ಕೇರಿನೋ ಏನು ಗೊತ್ತಾಗ್ತಿಲ್ಲ, ಮ್ಯಾಪಲ್ಲೂ ಗೊತ್ತಾಗ್ತಿಲ್ಲ. ಗೈಸ್ ನಾವಿಲ್ಲಿ ಯಾವುದೋ ಒಂದು ಊರಿಗೆ ಬಂದ್ಬಿಟ್ಟಿದ್ದೀವಿ ಆ್ಯಕ್ಚುಲಿ. ಇಟ್ಸ್ ವೆರಿ ಕ್ಯೂಟ್ ಊರು. ಕ್ಯೂಟ್. ಇದು ಸ್ಕೂಲ್ ಅಲ್ವಾ? ಸ್ಕೂಲು ಊರು, ಆಮೇಲೆ ಅಲ್ಲಿ ಊರು ಮುಂದೆ ಲೇಕು. ಇಲ್ಲಿ ನೋಡಿ ತೋರಿಸಲಿ. ಬಟ್ ಮಳೆ ಬಂದ್ರೆ ಫುಲ್ ನೋಡು ಅಲ್ವಾ? ಲೇಕ್. ಯಾ, ಮಳೆ ಬಂದ್ರೆ ಕಷ್ಟ. ಸೊ ಇಲ್ಲಿ ಆ್ಯಕ್ಚುಲಿ ಲೋಕಲೈಟ್ಸ್ನ ಕೇಳಿದ್ವಿ, ಅವ್ರು ಏನು ಹೇಳಿದ್ರು ಅಂದರೆ ಮ್ಯಾಪ್ ಇಲ್ಲೇ ತೋರಿಸುತ್ತೆ, ಬಟ್ ಇಲ್ಲಲ್ಲ ಅಂತ. ಸೊ ನೀವು ಅವಲಾಂಚಿ ಲೇಕ್ ಅಂತ ಮ್ಯಾಪಲ್ಲಿ ಹಾಕಬೇಡಿ, ಬಿಕಾಸ್ ನೀವು ಇಲ್ಲೇ ಬರ್ತೀರಲ್ಲ, ಮುಂದೆ ಹೋದರೆ ಪೊಲೀಸ್ ಚೆಕ್ ಪೋಸ್ಟ್ ಇದೆ, ಯಾರನ್ನೂ ಬಿಡಲ್ಲ ಅಂತೆ. ಫಾರೆಸ್ಟ್ ಅಂತೆ ಅದು, ವಾಪಸ್ ಕಳಿಸ್ತಾರೆ. ಕರೆಕ್ಟ್. ಸೊ ನೀವು ಅವಲಾಂಚಿ ಸಫಾರಿ ಅಂತ ಮ್ಯಾಪಲ್ಲಿ ಹಾಕಿ, ಅಥವಾ ಯಾರಿಗಾದ್ರೂ ಕೇಳ್ಬಿಟ್ಟು ಬನ್ನಿ ಬೆಟರ್. ಇವಾಗ ವಾಪಸ್ ಹೋಗ್ಬೇಕು, ಒಂದು 10 ಕಿಲೋಮೀಟರ್ ವಾಪಸ್ ಹೋಗ್ಬೇಕು ನಾವು. ಹೌದಾ? ಮ್ಯಾಪಲ್ಲಿ ಇದೆ ನೋಡು ಅವಲಾಂಚಿ ಸಫಾರಿ. ಗೈಸ್ ನಾನು ಚಾಟ್ GPT ಚೆಕ್ ಮಾಡಿದೆ. ಇಲ್ಲಿ ಆ್ಯಕ್ಚುಲಿ ಕೇಳಿದ್ವಿ ಎಷ್ಟೊಂದು ಜನಕ್ಕೆ, ಅವ್ರು ಸರಿಯಾಗಿ ಹೇಳಿಲ್ಲ. ನಮಗೆ ಅರ್ಥ ಆಗಿಲ್ಲ, ಅವ್ರು ಸರಿಯಾಗಿ ಹೇಳಿಲ್ಲ ಗೊತ್ತಿಲ್ಲ. ಅವರು ಬಂಡೀಪುರ್ ದಾಟಬೇಕಂದ್ರೆ ಒಂದು 5 ಗಂಟೆ ಹಂಗೆ ಇಲ್ಲಿ ಹೊರಟ್ರೆ ನೀವು ಅಲ್ಲಿ ಸೇಫಾಗಿ ದಾಟ್ಬಿಟ್ಟು ಹೋಗ್ತೀರಾ, ಇಲ್ಲಾಂದರೆ 9 hours ಜರ್ನಿ. ಸೊ ಊಟಿ ಟು ಬ್ಯಾಂಗ್ಳೂರ್ 2 ರೂಟ್ ಇದೆ ಆಯಿತಾ. ಒಂದು ಮೈಸೂರು ಮೇಲೆ, ಅದು 6 hours ರೀಚ್ ಆಗೋಗ್ಬಿಡ್ತೀವಿ. ಇಲ್ಲಾಂದರೆ ಸುತ್ಕೊಂಡು ಹೋಗ್ಬೇಕು, ಅದು 9 hours ಆಗುತ್ತೆ. ಸೊ ನಾನು ಚಾಟ್ GPT ಚೆಕ್ ಮಾಡಿದೆ, ಅದ್ರ ಪ್ರಕಾರ 2 ಗಂಟೆ ಇವಾಗ 1:19 ಆಗಿದೆ. ಬೈ 2 ಇಫ್ ವಿ ಲೀವ್ ಊಟಿ ವಿ ಕ್ಯಾನ್ ಟೇಕ್ ದಟ್ ರೂಟ್. 3-4 o'clock ಮೇಲೆ ಹೋದರೆ ಸ್ವಲ್ಪ ರಿಸ್ಕಿ, ಅದಾದ್ಮೇಲೆ ಹೋದರೆ ಪ್ರಾಬಬ್ಲಿ 9 hours ರೂಟ್ ಡಿಟೋರ್ ಆಗುತ್ತೆ ಅಂತ ಇತ್ತು. ಸೊ ಇವಾಗ ಇಲ್ಲಿಂದ ಹೊರಡೋಣ ಅಂದ್ಕೊಂಡ್ವಿ. ಐ ನೋ ವಿ ಡಿಡ್ ನಾಟ್ ವಿಸಿಟ್ ಮೆನಿ ಟೂರಿಸ್ಟಿ ಸ್ಪಾಟ್ಸ್, ಬಟ್ ಒಂದು ಕ್ಯೂಟ್ ಕೆಫೆ ಹೋದ್ವಿ, ಒಂದು ಲೇಕ್ ನೋಡಿದ್ವಿ. ಬಟ್ ಓವರ್ ಆಲ್ ವಿ ಎಂಜಾಯ್ಡ್ ದ ವೆದರ್. ಸ್ಟೇ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ವಾ? ಅದಕ್ಕಿಂತ ಗುರು ನಾನು ಎಂಜಾಯ್ ಮಾಡಿದ್ದೇನಂದ್ರೆ ಡ್ರೈವಿಂಗು. ಸಕ್ಕತ್ತಾಗಿದೆ ಡ್ರೈವ್ ಮಾಡೋಕ್ಕೆ. ನಂಗೆ ಸಮ್ಮರಲ್ಲಿ ಬಂದಿದ್ದೀವಿ, ಸಮ್ಮರ್ದು ಅನಿಸ್ತಾನೆ ಇಲ್ಲ. ಆಚೆ ಅಷ್ಟು ಬಿಸಿಲಿದ್ರು ಒಳಗಷ್ಟು ಕೋಲ್ಡ್ ಇದೆ. ಸೊ ಐ ಎಂಜಾಯ್ಡ್. ಒನ್ ಡೇ ಊಟಿ ವಾಸ್ ಲೈಕ್ ವಡೆ ಬಾತ್ಕೋಳಿ ಮೀನು. ಓ ಸೋ ಕ್ಯೂಟ್, ಸೋ ಬಿಗ್ ಕಾಯ್ ಪಾಂಡ್. ಕೆಲಿ ಸ್ಪ್ಯಾರೋಸ್, ಕುರಿ ಮೇಕೆ. ವಡೆ ಇದು ಕಚ್ಚತ್ತಾ? ಮುಟ್ಟು, ನೀನೇ ಮುಟ್ಟು. ಹೌದಾ? ಫೆರಿ ನಂಗಿದೇನೋ ಪೂಕಿ ಅಂತ ಸಿಕ್ತು. ಇಟ್ಸ್ ಸೋ ನೈಸ್. ಇದು ಬಿಸ್ಕೆಟ್ ಅಂತೆ, ಸ್ಟ್ರಾಬೆರಿ ಫ್ಲೇವರ್ಡ್. ಇವನಿಗೆ ಕೊಟ್ಟರೆ ವೆರಿ ಗರ್ಲಿ ಅಂತ ಹೇಳ, ಹಿಂಗೆ ಕೊಡ್ತಾ ಇದ್ರೆ ತಗೊಂಡು ತಿಂತಾ ಇರ್ತಾನೆ. ಚೆನ್ನಾಗಿದೆ ಅಲ್ವಾ? ಸ್ಟ್ರಾಬೆರಿ ಫ್ಲೇವರ್ಡ್ ಬಿಸ್ಕೆಟ್. ಸೊ ನಾನು ಚಿಕ್ಕದಾಗ ಇದು
ಇವಾಗಲೂ ಸಿಗುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಅದು ಬಿಸ್ಕೆಟ್ ಐಸ್ ಕ್ರೀಮ್ ಬರುತ್ತೆ ಗೊತ್ತಲ್ಲ, ವೆನಿಲಾ ಮಧ್ಯ ಇರುತ್ತೆ, ಮೇಲೆ ಕೆಳಗಡೆ ಬಿಸ್ಕೆಟ್. ಸೊ ಇದ್ರದ್ದು ಬಿಸ್ಕೆಟ್ ಫ್ಲೇವರ್ ಹಂಗೆ ಇದೆ, ಅದ್ರ ಮೇಲೆ ಫುಲ್ ಸ್ಟ್ರಾಬೆರಿ ಹಾಕಿದ್ದಾರೆ. ನ್ಯೂ ಇಯರ್ ರೆಸೊಲ್ಯೂಷನ್ ಎಲ್ಲ ಹೋಯ್ತು. ಹಾಗೆ ಐ ವಾಸ್ ಲೈಕ್, ಓ ಈ ವರ್ಷ ಶುಗರೇ ಮುಟ್ಟಂಗಿಲ್ಲ ಅಂತ ವರ್ಷ ಫುಲ್ ಅಂತ ಅನ್ಕೊಂಡಿದ್ದೆ. ಅದು ರೆಸೊಲ್ಯೂಷನ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಯು ವಿಲ್ ಬ್ರೇಕ್ ಅಂತ. ನಾವು ಹೂ ವಿಲ್ ಸ್ಟೇ ಎಟ್ ನಾಟ್ ಹ್ಯಾವಿಂಗ್ ಶುಗರ್ ಫಾರ್ ಎಂಟೈರ್ ಇಯರ್? ಐ ವುಡ್ ಹ್ಯಾವ್ ಟ್ರೈಡ್. ಸೊ ಇಲ್ಲಿ ನೋಡಿ ನಮಗೆ ಇಲ್ಲಿ 100 ಗ್ರಾಮ್ಸ್ ನೀವು ಚಾಕ್ಲೇಟ್ಸ್ ಪಿಕ್ ಮಾಡ್ಬೋದು. ಬಟ್ ನಾನು ನೀನೇನು ಚಾಕ್ಲೇಟ್ಸ್ ತೊಗೊಂಡೆನ ತೋರಿಸ. ಏನು ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ಅಂತಿದ್ಯಾ? ಇಲ್ಲಾಂದ್ರೆ ಯಾವಾಗಲೂ ಬೈತೀಯಲ್ಲ ಎಲ್ಲ ತೋರಿಸ್ಬೇಕಾದ್ರೆ. ಇವಾಗ ತಾನೇ ಏನು ರೆಸೊಲ್ಯೂಷನ್ ತಗೊಂಡಿದ್ದೀನಿ, ಸ್ವೀಟ್ ತಿನ್ನಲ್ಲ ಒಂದು ವರ್ಷ ಅಂದ್ಬಿಟ್ಟು ಕೇಜ್ ಗಡ್ಲೆ ಚಾಕ್ಲೇಟ್ ತಗೊಂಡಿದ್ಯಾ? ನನ್ನ ಮನೆಗೋಸ್ಕರ, ತಂಗಿಗೋಸ್ಕರ. ನಾವು ಅಂಡರ್ಸ್ಟುಡ್. ಇವಾಗ ಅರ್ಥ ಆಯ್ತು ಗುರು. ನಾನು ತೋರಿಸ್ತೀನಿ ಇವಾಗ, ಆಯ್ತಾ? ಹೆಣ್ಮಕ್ಳು ಚಾಕ್ಲೇಟ್, ಪಾನಿಪುರಿ, ಮಸಾಲೆ ಪುರಿ ತಿಂದೆಲ್ಲ ಬದುಕ್ತಾವ? ಏನ್ ಸುಮ್ಮನೆ ಬೇಕಾಗ್ಬಿಟ್ಟು ರೆಸೊಲ್ಯೂಷನ್ ತಗೋತಾವ? ಅದಿರುತ್ತೆ. ನಿನ್ ನೆಕ್ಸ್ಟ್ ಜನ್ಮ ಹುಡುಗಿಯಾಗಿ ಹುಟ್ಟಾಗ ನಿಂಗೆ ಗೊತ್ತಾಗುತ್ತೆ. ಬೇಗ ಹುಡ್ತೀನಿ. ಎಲ್ಲ ಹುಡುಗರೆಲ್ಲ ಹಿಂಗೆ ಆಟಾಡ್ತಿದ್ದೆ. ಬಡೆ ಫಸ್ಟ್ ಇದು ಆಯ್ತಾ? ಮಿಲ್ಕ್. ದಿಸ್ ಇಸ್ ನಾಟ್ ಚಾಕ್ಲೇಟ್. ದಿಸ್ ಇಸ್ ಚಾಕ್ಲೇಟ್, ಹೋಮ್ ಮೇಡ್ ಚಾಕ್ಲೇಟ್. ಅದು ಮಿಲ್ಕ್ ಟ್ರಫಲ್. ಮಿಲ್ಕ್ ಟ್ರಫಲ್. ಓಕೆ, ಡು ದೇ ಪುಟ್ ಚಾಕ್ಲೇಟ್ ಇನ್ಸೈಡ್? ಅಂದ್ರೆ ಮಿಲ್ಕ್ ಚಾಕ್ಲೇಟ್. ಅದು ಚಾಕ್ಲೇಟ್ ಅಂದ್ರೆ ನಮ್ಗೇನು ಗೊತ್ತು, ಕಪ್ಪಿಗೆ ಇರ್ತಾವಲ್ಲ, ಅದು ಬೀಜದಿಂದ ಮಾಡ್ತಾವಲ್ಲ, ಅದ ಇದು ಅಲ್ಲ ತಾನೆ? ಯು ಮೀನ್ ದಿಸ್? ಇದು ಚಾಕ್ಲೇಟ್. ಇದು ರೋಸ್ಟೆಡ್ ಆಲ್ಮಂಡ್. ನಮ್ಗೆ ಗೊತ್ತಿರೋದು ಚಾಕ್ಲೇಟ್, ಆಯ್ತಾ? ಆಮೇಲೆ ನೆಕ್ಸ್ಟ್ ಇರೋದು ಸಾರಿ ಕೊಡು. ಇದು ರೋಸ್ಟೆಡ್ ಕ್ಯಾಶ್ಯೂ ಬಟ್ ಮಿಲ್ಕ್ ಚಾಕ್ಲೇಟ್ ಅಲ್ಲ, ಇದು ಮಿಲ್ಕ್. ಬಿಡು. ಒಳಗಿರೋ ಇದು ಗೊಣ್ಣೆ ತರ. ಥೂ, ಏನ್ ಮಾಡೆ ಇದಕ್ ಗೊಣ್ಣೆ ಅಂತಿದ್ಯಾ ನೀನು? ಯಪ್ಪ, ಯಾಕೆ ಹಿಂಗ್ ಮಾಡ್ತೀಯ? ಒಡ ನಿಂಗೆ ಏನ್ ಖುಷಿ? ಇದಕ್ಕೇನಂತೀಯ? ಇದು ಚಾಕ್ಲೇಟ್. ಇದು ಗೊಣ್ಣೆ ತರ ಇಲ್ವಾ? ಬೇಡ, ಅದು ಎಲ್ಲರೂ ಕೆಟ್ಟದಾಗಿರುತ್ತೆ. ನೀನೇ ಹೇಳಿದ್ದು. ಇದು ರೋಸ್ಟೆಡ್ ಆಲ್ಮಂಡ್. ಒಂದು ರೋಸ್ಟೆಡ್ ಆಲ್ಮಂಡ್, ಒಂದು ರೋಸ್ಟೆಡ್ ಕ್ಯಾಶ್ಯೂ. ಇದು ನಿನ್ಗೋಸ್ಕರ, ಇದು ವಡೆಗೋಸ್ಕರ ತಗೊಂಡೆ ಗೈಸ್. ಅವ್ನಿಗೆ ಈ ಥರ ಇಷ್ಟ. ಅಸಾರ್ಟೆಡ್. ಯಸ್. ಇವಾಗ ನೋಡಿ, ಒಳ್ಳೆ ಹುಡುಗಿ ನೀನು. ಇಲ್ಲಾಂದ್ರೆ ಕೆಟ್ಟ ಹುಡುಗಿನಾ? ಅವನಿಗೋಸ್ಕರ ತಗೊಂಡಿಲ್ಲ ಅಂದ್ರೆ ಕೆಟ್ಟ ಹುಡುಗಿನಾ? ಓಕೆ, ಸೊ ಇದು ಈ ಬಾಕ್ಸ್ 250 ಗ್ರಾಮ್ಸ್ ಇದೆ, ಫುಲ್ ಅಸಾರ್ಟೆಡ್. 240 ರೂಪೀಸ್. ಇದ್ರೊಳಗಡೆ ಎಲ್ಲ ಒಂದೊಂದೊಂದೊಂದು ಪೀಸ್ ಇದೆ. ಅದು ಗೊಣ್ಣೆ ಥರ ಇರೋದೆಲ್ಲ ನಂಗೆ ಕೊಟ್ಬಿಡು ನೀನು. ಬಟ್ ಇದು ನಂಗೆ ನೋಡಿದ ತಕ್ಷಣ ನಂಗೆ ಗೊತ್ತೈತಿ ಇವ್ನಿಗೆ ಇಷ್ಟ ಆಗುತ್ತೆ. ಇಷ್ಟು ದೊಡ್ಡ ಕ್ಯಾಶ್ಯೂ ಆಲ್ಮಂಡ್ ಪೀಸ್. ಗೈಸ್ ಏನಂತ ಗೊತ್ತಾ, ವಿಶಾಲ್ದಿಗೂ ಕುತ್ಕೊಂಡು ತಿಂತಿದ್ವಿ ಇಬ್ರು. ಆಗ ಸೌಮ್ಯ ಅವ್ರು ಬಂದ್ರು ಆಯ್ತಾ. ಅವ್ರು ಬಂದ್ಬಿಟ್ಟು ವಡೆ ನೋಡಿದ ತಕ್ಷಣ ಶಿ ವಾಸ್ ಲೈಕ್, ನಿಮ್ಮನ್ನ ಇವರು ಪರ್ಮನೆಂಟ್ ಡ್ರೈವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ನಾನು ನಗ್ಬಿಟ್ಟು ಹ್ಞೂ ಅಂತ ಹೇಳಿದೆ. ಬಟ್ ಬೇಜಾರಾಯ್ತು. ಗೈಸ್, ನೀವೆಲ್ಲರೂ ಹಂಗೆ ಅನ್ಕೊಳ್ತೀರಾ? ವಡೆನ ನೋಡ್ಬಿಟ್ಟು ನಾನು ಡ್ರೈವರ್ ಅಂತ ಅನ್ಕೊಳ್ತೀರಾ? ಅಲ್ಲೋ, ನಾನು ಈ ಥರ ಎಲ್ಲ, ನಾನು ಯಾರಿಗಾದ್ರೂ ಡ್ರೈವರ್ಗೆ ಹಿಂಗೆ ಅಸಾರ್ಟೆಡ್ ಚಾಕ್ಲೇಟ್ ಇಷ್ಟ ಅಂತ ಹಂಗೆ ಅಂದರೆ ಯು ವಿಲ್ ಬಿ ಕನ್ಸಿಡರ್ಡ್. ಬಟ್ ಔಟ್ ಆಫ್ ದ ವೇ ಹೋಗ್ಬಿಟ್ಟು, ಓ ಇವ್ನಿಗೆ ಯಾವ ಥರ ಕೆಫೆ ಇಷ್ಟ, ಯಾವ ಥರ ಊಟ ಇಷ್ಟ ಅಂತ ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತೀನಾ? ಮಾಡಲ್ಲ. ಕೇಳು, ಓಕೆ, ಡ್ರೈವರ್ಗೆ ಪೇಮೆಂಟ್ ಕೊಡ್ತೀನಿ. ಅದಕ್ಕೆ ಅಂದರೆ ನೀನು ಡ್ರೈವರ್ ನನ್ನ ಪ್ರಕಾರ. ಪೇಮೆಂಟ್ ಕೊಡಿ, ಕಾಸ್ಟ್ಲಿ ಡ್ರೈವರ್ ನಾನು. ಯು ಆರ್ ಮೈ ಡ್ರೈವರ್. ಸೊ ನಿನಗೂ ಡ್ರೈವರು, ಇನ್ ಕೇಸ್ ಯಾರಿಗಾರು ಬೇರೆ ಯಾರು ಡ್ರೈವಿಂಗ್ ಬೇಕು ಅಂದ್ರೆ ಹೇಳಿ ಬರೋಣ ಬೇಕಾದ್ರೆ. ಬಟ್ ಅಲ್ಲ ಏನ್ ಗೊತ್ತಾ, ಇಲ್ಲಿ ಓನ್ಲಿ ಕಮ್ ಇಫ್ ಯು ಪಿಕ್ ಅ ನೈಸ್ ಡೆಸ್ಟಿನೇಷನ್. ಡ್ರೈವರ್ ಆಗಿ ಬರ್ತಾನೆ, ಇವನ್ಗೆ ರೋಡ್ ಚೆನ್ನಾಗಿರ್ಬೇಕು, ವೆದರ್ ಚೆನ್ನಾಗಿರ್ಬೇಕು, ಮತ್ತೆ ಇವ್ನು ಹೇಳಿರೋ ಪ್ರಕಾರ ಇವ್ನ ಕಂಫರ್ಟ್ ಪ್ರಕಾರ ಎಲ್ಲ ನಡಿಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿರ್ಬೇಕು, ಅದೆಲ್ಲ ಓಕೆ ಅಂದ್ರೆ ಇವ್ನ ಡ್ರೈವರ್ ಆಗಿ ಕರ್ಸ್ಕೊಳ್ಳಿ. ವೆರಿ ಡಿಮ್ಯಾಂಡಿಂಗ್ ಡ್ರೈವರ್. ಗೈಸ್, ಆಕ್ಚುಲಿ ಅವ್ರು ನಮ್ಗೆ ಈ ರೂಟಲ್ಲಿ ಬಿಟ್ರು. ಇದು ಗುಡ್ಲುಪೇಟೆನಾ? ಗುಡ್ಲುಪೇಟೆ ಮೈಸೂರು ರೂಟ್. ಆಕ್ಚುಲಿ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಆಯ್ತಾ. ಬರೀ TN ರಿಜಿಸ್ಟ್ರೇಷನ್ ವೆಹಿಕಲ್ಸ್ಗೆ ಮಾತ್ರ ಬಿಡೋದು, ಬೇರೆ ಎಲ್ಲ ರಿಜಿಸ್ಟ್ರೇಷನ್ ಬೇರೆ ರೂಟ್ ಇಂದ ಹೋಗ್ಬೇಕಂತ. 20 ಕಿಲೋಮೀಟರ್ ಜಾಸ್ತಿ, 1 hour ಜಾಸ್ತಿ ಆಗೋದು ಟ್ರಾವೆಲ್ ಟೈಮ್. ಬಟ್ ಲಕ್ಕಿಲಿ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಅವರೊಬ್ರು ನಮ್ಮನ್ನ ರೆಕಗ್ನೈಸ್ ಮಾಡಿದ್ರು. ಐ ಡೋಂಟ್ ನೋ ಹೌ. ನಾವು ಕನ್ನಡ ವಿಡಿಯೋಸ್ ಮಾಡೋದು, ಬಟ್ ನಾನು 2-3 ಅದು ತಮಿಳ್ ರಿಲೇಟಬಲ್ ಕಾಂಟೆಂಟ್ ಮಾಡಿದ್ದೀನಿ ಅಲ್ಲ, ಪ್ರಾಬಬ್ಲಿ ಐ ಡೋಂಟ್ ನೋ ಹೌ. ಬಟ್ ಎನಿವೇಸ್ ಅವರು ಆಯ್ತು ಪರವಾಗಿಲ್ಲ ಹೋಗಿ ಅಂತ ಬಿಟ್ಟಿದ್ದಾರೆ. ಐ ಡೋಂಟ್ ನೋ, ಇಸ್ ಇಟ್ ಇಲೀಗಲ್? ರೈಟ್, ಇಟ್ಸ್ ನಾಟ್ ಇಲೀಗಲ್. ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಅಂಡ್ ಆಲ್ ಅಗೇನ್ ನಾನು ಮಾಡಿ ಅದೇ ಮಾತಾಡ್ಕೊಳ್ತಾ ಇದ್ವಿ. ಇದೆಲ್ಲ ಸಾಧ್ಯ ಆಗಿದ್ದೆ ನಿಮ್ಗಳ ಸಪೋರ್ಟ್, ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟ್ ಇಂದ ಇದರ ಪ್ರಿವಿಲೇಜಸ್ ಸಿಗ್ತಾ ಇದೆ ನಮ್ಗೆ. ಎಲ್ಲ ಕಡೆ ಹೋದ್ರು ನಾವು ತಮಿಳ್ ವಿಡಿಯೋ ಮಾಡೋದು ತುಂಬಾ ಕಮ್ಮಿ. ನೀನ್ ತಮಿಳ್ ವಿಡಿಯೋ ಮಾಡೇ ಇಲ್ಲ. ನಾನ್ ಕೆಲವು ವಿಡಿಯೋಸ್ ಅಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ವಿಡಿಯೋ ಮಾಡಿದ್ದೀನಿ. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಸೀನ್. ಅದ್ರಲ್ಲಿ ಪ್ರಾಬಬ್ಲಿ ನೋಡಿದ್ದಾರೆ.
ಥ್ಯಾಂಕ್ ಯು ಗೈಸ್. ಗುರು ಇದನ್ನ ನೀನು ಕೇಳಲೇಬೇಕು. ಈ ರೂಟಲ್ಲಿ ಬರೋದಾದ್ರೆ ಅಲ್ಲಿ ಮೇಲಿಂದ ಆ ಚೆಕ್ ಪೋಸ್ಟ್ ಅಂತ ಕೇಳೋವರೆಗೂ ಫಸ್ಟ್ ಸೆಕೆಂಡ್ ಗೇರ್ ಅಲ್ಲಿ ಮಾತ್ರ ಹೋಗ್ಬೇಕು. ಇಲ್ಲಿ ಬೋರ್ಡ್ ಇದೆ ನೋಡಿ, ಇದೆ ಯೂಸ್ ಸೆಕೆಂಡ್ ಗೇರ್ ಓನ್ಲಿ ಅಂತ. ಏನಂದ್ರೆ ನಿಮ್ದು ಹೊಸ ಗಾಡಿ ಇದ್ರೆ ಓಕೆ, 2 ವರ್ಷ 3 ವರ್ಷ ಹಳೆ ಗಾಡಿ ಇದ್ದಾರೆ, ನನ್ನ ರೆಕಮೆಂಡೇಶನ್ ಫಸ್ಟ್ ಸೆಕೆಂಡ್ ಗೇರ್ ಅಲ್ಲಿ ಮಾತ್ರ ಹೋಗಿ. ಬಿಕಾಸ್ ತುಂಬಾ ಡೌನ್ ಇದೆ. ಆ ಡೌನ್ ಹಿಂಗೆ ಅಲ್ಲ, ಹಿಂಗೆ ಇದೆ, ಕಂಟ್ರೋಲ್ ಸಿಗೋದೇ ಕಷ್ಟ ಆಗುತ್ತೆ. ಫಸ್ಟ್ ಸೆಕೆಂಡ್ ಗೇರ್ ಮಾತ್ರ ಹೋಗ್ಬೇಕು. ಆಮೇಲೆ ಅಲ್ಲಿ ಬರ್ಬೇಕಾದ್ರೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಅದು ಹೇಳ್ಬೇಕು ಎಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ಆಮೇಲೆ ನೋಡು ನೀನು ಮಾಡೋದು. ಯಾರೋ ಒಬ್ಬ ಕೇರಳ ಗಾಡಿಯಿಂದ ಬರ್ಬೇಕಾದ್ರೆ ಜಿಂಕೆ ಗುದ್ಬಿಟ್ನಂತೆ, ಜಿಂಕೆನ ಗುದ್ದಿ ಆಕ್ಷನ್ ಮಾಡ್ಬಿಟ್ಟು ಅವರಲ್ಲಿ ಜಿಂಕೆ ಸತ್ತೋಯ್ತಂತೆ. ಸೊ ಅದಕ್ಕೆ ಹುಷಾರಾಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೊಡಕ್ಷನ್ ಎಲ್ಲ ಇದೆ, ಅದು ಬೇಕಾದ್ರೆ ನೋಡಿ ನೀವು. ಇದೆಲ್ಲ ಪ್ರೊಡಕ್ಷನ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ವಲ್ಪ ಸ್ಕೇರಿ ಇದೆ. ನೋಡೋಣ, 8 ಕಿಲೋಮೀಟರ್ ಹಿಂಗೆ ಹೋಗ್ಬೇಕು ಫಸ್ಟ್ ಸೆಕೆಂಡ್ ಗೇರಲ್ಲಿ. ಹೋಗೋಣ ಹುಷಾರಾಗಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗೈಸ್ ಇದು ನೋಡಿ, ಮಧುಮಲೈ ಟೈಗರ್ ರಿಸರ್ವ್. ನೈಸ್ ವದೇ, ಹೆಂಗೆ ಅನಿಸ್ತಿದೆ? ಸೂಪರ್. ವಾಟ್ ಡಿಡ್ ದಿ ಸ್ಟಾಪ್ ಫಾರ್? ಇನ್ನೊಂದು ಬಸ್ ಬಂತು ಅದಕ್ಕೆ. ಡೇಂಜರಸ್ ಘಾಟ್ ರೋಡ್, ಡ್ರೈವ್ ಕೇರ್ಫುಲಿ. ಇದು ಮಾತ್ರ ಕ್ರೇಜಿ ಆಗಿದೆ ಗೈಸ್. ಇಲ್ಲಿ ನೋಡಿ, ಇದು ಟೈಗರ್ ರಿಸರ್ವ್. ಇಲ್ಲಿ ಅವರು ಬೆಂಕಿ ಹಚ್ತಾ ಇದ್ದಾರೆ. ಓ ಮೈ ಗಾಡ್. ನಾನು ಒಂದ್ಸತಿ ನನ್ನ ಫ್ರೆಂಡ್ ಕೇಳಿದೆ, ಅವಳು ಸಿಯಾಟಲಲ್ಲಿ ಇರ್ತಾಳೆ ಆಯ್ತಾ. ಅಲ್ಲೆಲ್ಲ ಅವರು ಅಂದರೆ ಯಾವುದೋ ರೀಲಲ್ಲಿ ನೋಡಿದ್ದೆ, ಸಿಯಾಟಲ್ US ಅಲ್ಲಿ ಅವರೇ ಬೆಂಕಿ ಹಚ್ತಾ ಇದ್ರು ಆಯ್ತಾ. ಸೊ ನಾನು ಅವಳು ಕೇಳಿದೆ, ಲೈಕ್ ಆ ರೀಲ್ ಕಳಿಸ್ಬಿಟ್ಟು ವಾಟ್ ಇಸ್ ದ ರೀಸನ್ ಅಂತ. ಸೊ ಶಿ ವಾಸ್ ಟೆಲ್ಲಿಂಗ್ ಇಟ್ ಇಸ್ ಕಂಟ್ರೋಲ್ಡ್ ಫೈರ್ ಬೇಸಿಕ್ಲಿ. ಇಲ್ಲೆಲ್ಲ ಫುಲ್ ಡ್ರೈ ಆಗಿದೆ ಅಲ್ವಾ, ಯಾರಾದರೂ ಅಕಸ್ಮಾತ್ ಸಿಗರೇಟು ಅದು ಇದು ಮಾಡಿ ಅಥವಾ ಫಾರೆಸ್ಟ್ ಫೈರ್ ಹತ್ಬಿಟ್ರೆ ಈ ಕಡೆಯಿಂದ ಇಲ್ಲಿಂದ ಅಲ್ಲಿ ಫುಲ್ ಬೇಗ ಹತ್ಕೊಂಡ್ಬಿಡುತ್ತೆ, ಫುಲ್ ಬೆಂಕಿ. ಸೊ ದೇ ಡೂ ಕಂಟ್ರೋಲ್ಡ್ ಫೈರ್. ಇಲ್ಲಿ ಸೈಡಲ್ಲಿ ಅವರು ಬೆಂಕಿ ಹತ್ಬಿಡ್ತಾರೆ. ಸೊ ದ್ಯಾಟ್ ವಿಲ್ ನಾಟ್ ಹ್ಯಾವ್ ಎನಿ ಪೊಟೆನ್ಷಿಯಲ್ ಟು ಬರ್ನ್ ಅಗೇನ್. ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ಬಿಡ ಅದನ್ನ ಕನ್ನಡದಲ್ಲಿ? ಅಂದ್ರೆ ತಿರ್ಗಾ ಅದೇನಾದ್ರೂ ಬೆಂಕಿ ಎತ್ಕೊಳಕ್ಕಾಗಲ್ಲ, ಎಲ್ಲ ಕರ್ಕಲಾಗಿರುತ್ತೆ ಸುಟ್ಟಿ. ಅದಕ್ಕೆ ಅವರೇ ಹತ್ಬಿಟ್ಟು ಫೈರ್ನ ಕಂಟ್ರೋಲ್ ಮಾಡ್ತಾರೆ. ಗೈಸು ಇದು ಮಧುಮಲೈ ಫಾರೆಸ್ಟ್ ರಿಸರ್ವ್. ಇಲ್ಲಿ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಳ್ಳೋಣ ಅಂತ ಬಂದ್ವಿ. ಗಿಫ್ಟ್ ಅಂಗಡಿ ಕಾಣಿಸ್ತು. ನಾನು ಬಡೆ ಯಾವಾಗಲೂ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಈ ಫ್ರಿಡ್ಜ್ ಮ್ಯಾಗ್ನೆಟ್ ವಡೆಗೋಸ್ಕರ ತಗೊಂಡಿರೋದು. ವಡೆ ಮನೆ ಬಂತು. ಎಲ್ಲೇ ಹೋಗು ಗುರು, ಇದೊಂದು ಕರ್ನಾಟಕ, ವೆಲ್ಕಮ್ ಟು ಕರ್ನಾಟಕ ಅಂದ್ರೆ ಆಗೋ ಖುಷಿ, ನೆಮ್ಮದಿ, ಸುಖನೇ ಬೇರೆ. ಸೀರಿಯಸ್ಲಿ ಬಂಡೀಪುರ್ ಗೈಸ್. ಇವಾಗ ನಾವು ಬಂಡೀಪುರ್ ಎಂಟರ್ ಆಗ್ತಾ ಇದೀವಿ. ಏನ್ ಗೊತ್ತಾ, ನಾವ್ ಅದೇ ಮಾತಾಡ್ತಾ ಇದ್ವಿ, ಎಲ್ಲೋದ್ರೂ ಒಂದ್ ರೀತಿ ಭಯ ಇರುತ್ತೆ, ಏನು ಹೆಂಗೆ ಅಂತ ಎಲ್ಲ. ನಮ್ ರಾಜ್ಯ, ನಮ್ಮೂರು ಬೆಂಗಳೂರು ಬಂದ್ಬಿಟ್ರೆ ಅಪ್ಪ, ಕರ್ನಾಟಕ ಎಂಟರ್ ಆಗ್ತಿದೀವಿ ಅಂದ್ರೆ ಒಂದ್ ರೀತಿ ಧೈರ್ಯ. ಬಂಡೀಪುರ್ ಗೈಸ್, ಸೋ ಬ್ಯೂಟಿಫುಲ್. ನೋಡಿ ಎಷ್ಟು ಕ್ಯೂಟ್ ಆಗಿ ರೋಡ್ ಕ್ರಾಸ್ ಮಾಡ್ತಿದೆ. ಸೋ ಬ್ಯೂಟಿಫುಲ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.